ಇತಿಹಾಸದಲ್ಲಿ 15 ವರ್ಷದಿಂದ ಇಷ್ಟು ಬರಗಾಲ ಬಂದಿರೋದು ಯಾರೂ ನೋಡಿಲ್ಲ. ಸಿದ್ದರಾಮಯ್ಯನವರು ಸೋಮವಾರ ಗಂಟೆ ಬಿಟ್ಟರೆ ಏನಾಗ್ತದೆ, ನಾವು ಮುಂದೆ ಸರ್ಕಾರ ರಚಿಸೋ ಇಲ್ವೋ ಅಂತಂದ್ಬಿಟ್ಟು ಶನಿವಾರ ರಚಿಸಿದ್ರು. ಸರ್ಕಾರ ಶನಿವಾರ ರಚನೆ ಮಾಡುವಂಗಿಲ್ಲ, ಮಾಡಿದ್ರು. ಯಾವ ಗಳಿಗೆಯಲ್ಲಿ ಸರ್ಕಾರ ಶನಿವಾರ ರಚನೆ ಮಾಡಿದ್ರು, ಇಡೀ ನಮ್ಮ ಈ ಕರ್ನಾಟಕೀಯ ಬರ ಬಂದಿರೋದು ಅಂತಂದ್ರೆ ಆ ರೀತಿಯೆಲ್ಲ ಸಖತ್ ಬರ ಬಂದೈತೆ. ಎಲ್ಲಿ ನೋಡು ನೀರಿಲ್ಲ, ಕುಡಿಯೋಕ್ಕೆ ತೊಂದರೆ ಆಯ್ತೈತೆ. ಅದು ಯಾವ ಗಳಿಗೆಲ್ಲ ತೋದ್ರು ಇವರು. ನೀರಂತೂ ಒಂಚೂರು ಇಲ್ಲ, ಕಟ್ಟೆಲೆ ಇದು ನೀರನ್ನು ಬಿಡಲಿಲ್ಲ. ಇವ್ರು ಏನು ಮಾಡೋಕ್ಕಾಗೋದಿಲ್ಲ. ಬರೀ ಇವರು ಬೆಳೆ ಬೇಯಿಸ್ಕೊತಾರೆ ಅಷ್ಟೇ ಹೊರತು ಇವ್ರು ಏನು ಮಾಡೋದಿಲ್ಲ. ಇವರು ಕಾಂಗ್ರೆಸ್ನವರು ಏನೋ ಕೊಟ್ಟರು ಗ್ಯಾರಂಟಿಗಳ, ಹೆಂಗಸ್ರಿಗೆ ಅನುಕೂಲ ಆಯ್ತದ ಅಷ್ಟೇ. ಗಂಡಸ್ರಿಗಂತೂ ಯಾವುದೂ ಇಲ್ಲ. ಗಂಡಸ್ರು ಬೇಡ, ಅವ್ರು ಕೊಡೋದೇ ಬೇಡ. ಅದರಿಂದ ಅಂದರೆ ಇಷ್ಟು ಬರಗಾಲ ಬಂದಿರೋದು ಯಾವಾಗಲೂ ಇಲ್ಲ ಸಮಯ. ಇಷ್ಟು ಈ ಕಾಂಗ್ರೆಸ್ ಬಂದ್ಬಿಟ್ಟು ಸರ್ಕಾರ ರಚನೆ ಮಾಡ್ಬಿಟ್ಟು ಶನಿವಾರ ಯಾವ ಥರ ಸರ್ಕಾರ ರಚನೆ ಮಾಡ್ತಾರೆ ಸಮಯ. ನೀವೇ ಹೇಳಿ ಓಲೆ, ಯಾರು ಶನಿವಾರ ಸರ್ಕಾರ ರಚನೆ ಮಾಡ್ತಾರೆ ಅದಕ್ಕೂ ಒಂದು ನಿಗದಿ ಇದೆ, ಇಂಥ ಡೇಟಲ್ಲಿ ಮಾಡಬೇಕು ಅಂತ. ಇವರು ಹೋಗ್ಬಿಟ್ಟು ಶನಿವಾರ ರಚನೆ ಮಾಡಿದ್ರು. ಸೋಲೋದು ಗೆಲ್ಲೋದು ಸೆಕೆಂಡ್ರಿ. 24 ಸೀಟು ಬಂದು 24 ಸೀಟ್ ಬಂದಮೇಲೆ ಎಲ್ಲೂ ಹೋಯ್ತಿರಲಿಲ್ಲ. ಅವರು ಸೋಮವಾರ ಗಂಟಿದ್ದಾರೆ. ಸೋಮವಾರ ಸರ್ಕಾರ ರಚನೆ ಮಾಡಬೇಕಾಯ್ತು. ಅಷ್ಟರೊಳಗೆ ಇವರು ಶನಿವಾರ ಮಾಡಿದ್ರು. ಶನಿವಾರ ಬಂದ್ಬಿಟ್ಟು ಸನ್ಗೇಡಿ ಅನ್ನೋಂಗೆ ಈ ಇಡೀ ದೇಶಕ್ಕೆ ಬರಗಾಲ ತಂದು ಮಾಡಿಬಿಟ್ರು. ನೋಡಿ ಹೋಗಿ ಹಂಗೆ ಬೆಳೆಗಳ್ನು ಸಮೀಕ್ಷೆ ಮಾಡಿ. ಇಲ್ಲಿ ನಮ್ಮ ಮಾಡ್ತಾಯಿದ್ರಿ, ಬೆಳೆಗಳ್ನು ಮಾಡಿ. ಇಷ್ಟುದ್ದಿನ ಕಬ್ಬನ್ನೇ ನಾವು ಯಾವಾಗಲೂ ಕಡ್ದಿರಲ್ಲ. ಇಷ್ಟುದ್ದಿನ ಕಬ್ಬೆಲ್ಲ ಕಡ್ದು ಬಿಸಾಕ್ತಾವ್ರೆ ಜನಗಳು. ಏನು ಹಿಂಗಾದ್ರೆ ಏನು ಮಾಡೋದು ನಾವು? ಯಾವ ಧರ್ಮಸಿಂಗ್ ಆದಾಗಲೂ ಇಲ್ಲ, ದೇವೇಗೌಡರು ಆದಾಗಲೂ ಇಲ್ಲ, ಮತ್ತು ಯಾರೋ ಇನ್ನೊಬ್ಬರು ಯಡಿಯೂರಪ್ಪ ಆದಾಗಲೂ ನೀರು ಅನುಕೂಲ ಆಗಿತ್ತು. ಸಾಲ್ತ್ಗೆ ಇವರು ಕಟ್ಟೆ ತುಂಬಿದಾಗ ಯಾವತ್ತು ಹೋಗಿ ಸಿದ್ದರಾಮಯ್ಯನವರು ಪೂಜೆ ಮಾಡಿಲ್ಲ ಕಟ್ಟೆಗೆ ಅಂತ ಹೇಳ್ತವ್ರೆ. ಅದು ನಮಗೆ ಗೊತ್ತಿಲ್ಲ, ಮಾಡಿಲ್ವಂತೆ. ಮೇನ್ ಇಂಪಾರ್ಟೆಂಟು ನಮಗೆ ಕಟ್ಟೆ ತುಂಬಬೇಕು, ನೀರು ಬರಬೇಕು. ಇವರು ಪೂಜೆನೇ ಮಾಡಿಲ್ಲ, ಕಟ್ಟೆಯಲ್ಲಿ ತುಂಬ್ತದೆ. ಅಷ್ಟು ಬರಗಾಲ ಬಂದೈತೆ. ನಮಗೆ ಬರೀ ಕುಡಿಯೋಕ್ಕೆ ನೀರು ತೊಂದರೆ ಆಯ್ತೈತೆ. ಲ್ಯಾಟ್ರಿಂಗ್ ಹೋದ್ರೆ ತಿಗ ತೊಳಿಕ್ಕೆ ನೀರಿಲ್ಲ, ಆ ರೀತಿ ಆಗೈತೆ. ಆ ದೇಶ ಉಳ್ದದೋ ಇಲ್ವೋ ಈ ಲೆಕ್ಕಾಚಾರ ಹೋದೋ ದೇಶ. ಇನ್ನು 5 ತಿಂಗಳು ಮಳೆ ಆಗಲಿಲ್ಲ ಅಂತಂದರೆ ಬೆಂಕಿ ಮಳೆನೇ ಸುರಿತದೆ. ಅದ್ರ ಕತೆ ಬಿಡಿ, ಬೆಂಕಿ ಮಳೆನೇ ಸುರಿತದೆ. ಅಲ್ಲಿ ಬೆಂಗಳೂರಲ್ಲಿ ಬೇರೆ ಏನೋ, ಕೊಮರಳ್ಳಿಯವ್ರು ಬೇರೆ ಏನೂ ಇಲ್ಲ ಅಲ್ವೇ. ಬೆಂಕಿ ಮಳೆ ಸುರಿದು ಎಲ್ಲ ಸರ್ವನಾಶ ಆಯ್ತಾರೆ. ನೀರು ಬಿಟ್ಟರು ತಮಿಳ್ನಾಡಿಗೆ. ಬಿಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೈಟೇ ಬಿಟ್ಟವ್ರಿ ಅಂತ ಬಿಟ್ಟು. ಬನ್ನಿ ಇವಾಗಲೂ ಸಾಕ್ಷಿ ಸಹಿತ ಕೊಡ್ತೀನಿ. ನಮಗೆ ಇವರೇ ಇದ್ರವರೇ ಬಂದು ಹೇಳೋರ, ಶ್ರೀರಂಗಪಟ್ಟಣದವರೇ ಬಂದು ಹೇಳೋರ ನೀರು ನೈಟ್ ಹೋಯ್ತಾ, ಅದು 3 ನೈಟ್ ಆಯ್ತು ಅಲ್ಲಿ ನೀರು ಎತ್ತಿ ಅಂದ್ಬಿಟ್ಟು. ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ. ಕಾವಲಿ ರೆಡಿ ಮಾಡೋಕ್ಕೆ ಆ ಸ್ಟಾರ್ ಚಂದ್ರ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟರು. ಒಂದು ಕಟ್ಟು ನೀರು ಕೊಡ್ಬೋದಾಯ್ತು, ಕೊಡಲಿಲ್ಲ. ಸ್ಟಾರ್ ಚಂದ್ರ ಅನ್ನೋರಿಗೆ ಅದೇನೋ ನಾಲೆ ರಿಪೇರಿ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರಿಗೆ ಟೆಂಡ್ರ್ ಕೊಟ್ಟವ್ರಂತೆ. ಅದರಿಂದ ಅವರು ನಾನು 7 ಗಂಟೆ ಮೇಕೆ ಎತ್ತೋದಿಲ್ಲ JCB ಇಟಾಚಿಗಳ ಅಂತೇನೋ ಹೇಳಿದ್ರಂತ. ಅವ್ರದ್ದೇನು ತಪ್ಪಿಲ್ಲ. ಹಂಗಾಗಿ ನೀರು ಒಂದು ಕಟ್ಟು ಕೊಡಬೇಕಾಯ್ತು, ಕೊಡಲಿಲ್ಲ. ಎಲ್ಲ ಒಣಗೋಗಿ ಬೆಳೆಯೆಲ್ಲ ಸರ್ವನಾಶ ಆಯ್ತವೆ. ಬಾಡಿರೋ ಭತ್ತ ಸುಧಾ ಕೈಗೆ ಬರ್ತಾಯಿಲ್ಲ, ದನಿ ಹುಲ್ಲೂ ಇಲ್ಲ, ಎಲ್ಲ ಆ ರೀತಿ ತೊಂದರೆ ಆಗೈತೆ. ಇವ್ರ ಸರ್ಕಾರ ಯಾವತ್ತು ಶನಿವಾರ ರಚನೆ ಮಾಡಿದ್ರೋ ಅವತ್ತೇ ತೀರೋಯ್ತು ನಮ್ಮ ಕರ್ನಾಟಕದ ಬಿಡಿ.